ಸ್ವಲ್ಪ ಬಟ್ಟೆ, ಬ್ರಷು, ಪೇಸ್ಟು, ಕ್ರೀಮು, ಪವರ್ ಬ್ಯಾಂಕು, ಚಾರ್ಜರು, ಸೋಪು, ಪ್ಲಾಸ್ಕೋ. ಆ್ಯಂಡ್ ಮೇನ್ಲಿ ಇದೆಲ್ಲಾನು ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ನಾನು ಹೊರಟೆ. मैं चला शहर से दूर, नदी के और पहाड़ों के बीच, सबसे दूर अकेले रहना, तेरी याद मुझको आए, समझ न पाया वो गुजरी बातें, गुम है वो पल हसीन रातें, लिखने जा रहा हूँ एक. ಒಂದು ದೊಡ್ಡ ಕಾಫಿ ಎಸ್ಟೇಟ್ಗೆ ಬರೀ ಕಾಫಿ ಅಷ್ಟೇ ಅಲ್ಲ, ಅಕ್ಕಪಕ್ಕ ಬೆಟ್ಟ, ಕಾಡು, ಕಾಡ್ಕೋತಿ, ನಿಮ್ಮ ಥರ ಜಿಂಕೆ, ಕಾಡಹಂದಿ, ಮೇಬಿ ಹುಲಿಗಳು, ನಂತರ ಆ್ಯಂಡ್ ಆನೆಗಳು, ಹಾವುಗಳು, ನಿಮ್ಮ ಫೇಕ್ ಫ್ರೆಂಡ್ಸ್ ಥರ. ಜೋಕ್ಸ್ ಅಪಾರ್ಟ್, ಲೆಟ್ಸ್ ಸ್ಟಾರ್ಟ್ ಅವರ್ ಬ್ಯೂಟಿಫುಲ್ ಅನ್ಪ್ಲ್ಯಾನ್ಡ್ ಜರ್ನಿ ಇನ್ ಟು ದಿ ನೇಚರ್ ಡೇ 1. ನಾನು ಇಲ್ಲಿರೋ ಅಷ್ಟು ದಿನ ಮೊಬೈಲ್ ಯೂಸ್ ಮಾಡಲ್ಲ, ಮತ್ತು ವೀಡಿಯೋ ಮಾಡೋಕ್ಕೆ ಯೂಸ್ ಮಾಡ್ತೀಯಲ್ಲೋ ಡ್ಯಾಶ್ ಅಂತ ಬಯೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ, ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಬಿಟ್ಟು ಇನ್ಯಾವುದಕ್ಕೂ ಯೂಸ್ ಮಾಡಲ್ಲ. ಆ್ಯಂಡ್ ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್ ಹ್ಯೂಜ್ ಪ್ಲೇಸ್. ಅಯ್ಯೋ, ಇನ್ನೊಬ್ಬರನ್ನ ಮೀಟ್ ಮಾಡಿಸೋದೇ ಮರ್ತ್ಕೊಂಡೆ. ಮೀಟ್ ಅವರ್ ಡಾಗಿ ರೋಲೆಕ್ಸ್. ಇವನು ಕೂಡ ನನ್ನ ಜೊತೆಲಿ ಬಂದಿದ್ದಾನೆ. ನಾನು ತಲುಪಿದಾಗ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಸೊ ಊಟ ಮಾಡಿ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಚಿಕನ್ ತೊಳೆಯೋದಕ್ಕೆ ಹೋದೆ. ನಲ್ಲಿಲಿ ನೀರೇ ಬರ್ತಿಲ್ಲ. ಆಮೇಲೆ ಒಂದು ಬಕೆಟಲ್ಲಿ ನೀರು ತಂದು ಚಿಕನ್ ತೊಳೆದು ಆ ಚಿಕನ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಫ್ರೈ ಮಾಡುವಾಗ ಕರಿಬೇವೆ ಇಲ್ವಲ್ಲ ಅಂತ ಫ್ಲ್ಯಾಶ್ ಆಗಿ ಆಚೆ ಹೋಗಿ ಮರದಲ್ಲೇ ಕಿತ್ಕೊಂಡು ಬಂದು ಅದನ್ನ ಹಾಕಿ ಚಿಕನ್ ಹಾಕಿ ಸ್ವಲ್ಪ ಅರಿಶಿನ, ಖಾರ ಎಲ್ಲ ಹಾಕಿ. ಸೊ ನಾನು ಅಡುಗೆ ಮಾಡ್ತೀನಿ ಅಂದ ತಕ್ಷಣ ಕೆಟ್ಟಾಗಲ್ಲ, ತುಂಬ ಚೆನ್ನಾಗಿ. ಹೌದು, ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಮುಚ್ಚಳ ತೆಗೆದು ಎಲ್ಲ ಮಸಾಲೆ ಹಾಕಿ ಚಂದ ಬೇಯಿಸಿ ಊಟ ಹಾಕ್ಕೊಂಡು ಊಟ ಮಾಡೋದಕ್ಕೆ ಕೂತೆ. ಹೆಂಗೈತೆ? ಹಾಂ, ಚೆನ್ನಾಗಿದೆಯಾ? ತಿಂತೀನಿ. ಹೌದು. ಊಟ ಆದಮೇಲೆ ನಮ್ಮ ನಾಯಿನೂ ಕರ್ಕೊಂಡು ಕಾಫಿ ಪ್ಲ್ಯಾಂಟೇಷನ್ ಕಡೆ ಹೋದ್ವಿ. ಈ ಕಾಫಿ ಗಿಡ ಇದೆಯಲ್ಲ, ಇದು ಸುಮಾರು 50ರಿಂದ 60 ವರ್ಷದ ಗಿಡ. 80-90 ವರ್ಷದ ಗಿಡಗಳು ಕೂಡ ಇಲ್ಲಿದೆ. ಸುಮಾರು 16ನೇ ಶತಮಾನದಲ್ಲಿ ಚಿಕ್ಕಮಗಳೂರಿನ ಬಾಬಾ ಬುಡನವರು ಅರಬ್ ದೇಶಕ್ಕೆ ಹೋಗಿದಾಗ ಅಲ್ಲಿನ ಕಾಫಿನ ಕುಡಿದಾಗ ತುಂಬ ಇಷ್ಟ ಆಗಿ ನಮ್ಮೂರಲ್ಲೂ ಬೆಳಿಬೇಕು ಅಂತ ಹೇಳಿ ಅಲ್ಲಿಂದ ತೊಗೊಂಡು ಬರೋದಕ್ಕೆ ಯೋಚನೆ ಮಾಡ್ತಾರೆ. ಆದರೆ ಆಗಿನ ಕಾಲದಲ್ಲಿ ಕಾಫಿ ಬೀಜನ ತೆಗೆದುಕೊಂಡು ಬರೋದು ಅಷ್ಟೊಂದು ಈಸಿ ಇರಲಿಲ್ಲ. ಸೊ ಅದಕ್ಕೆ ಬಾಬಾ ಬುಡನವರು 7 ಕಾಫಿ ಬೀಜಗಳನ್ನ ತಮ್ಮ ಗಡ್ಡದಲ್ಲಿ ಇಟ್ಕೊಂಡು ಬಂದು ಚಿಕ್ಕಮಗಳೂರಿನಲ್ಲಿ ಬೆಳೀತಾರೆ. ಹಾಗೂ ಭಾರತದ 90% ಕಾಫಿಯನ್ನು ಕೇವಲ ಕರ್ನಾಟಕನೇ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಕಾಫಿಯಲ್ಲಿ 120ಕ್ಕೂ ಹೆಚ್ಚು ವಿಧಗಳಿದೆ. ಅದರಲ್ಲಿ ಅರೇಬಿಕಾ ಹಾಗೂ ರೋಬಸ್ಟವನ್ನು ಯಥೇಚ್ಛವಾಗಿ ಬೆಳೀತಾರೆ. ಹಾಗೂ ಜಗತ್ತಿನಲ್ಲೇ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಕಾಫಿ ಬಂದು ಕೋಪಿಲೋವಾಕ್ ಅಂತ, ಅಥವಾ ಇದನ್ನ ಸಿವೆಟ್ ಕಾಫಿ ಅಂತ ಕೂಡ ಕರೀತಾರೆ. ಇದಕ್ಕೆ ಪರ್ kg 70,000ದಿಂದ 1,00,000ವರೆಗೂ ಹೋಗುತ್ತೆ. ಬರೀ ನಮ್ಮ ಭಾರತದಲ್ಲೇ ಈ ಕಾಫಿ ಬೆಳೆಯೋದ್ರಿಂದ ಸುಮಾರು 20 ಲಕ್ಷ ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಹಾಗೆ ಹೋಗ್ತಾ ಒಂದು ಕೆರೆ ಸಿಕ್ತು. ಮುಖ ತೊಳ್ಕೊಂಡು ಅಲ್ಲಿಂದ ವಾಪಸ್ ಹೊರಟ್ವಿ. ಇಲ್ಲಿವಾಗ ಏನು ಕಷ್ಟ ಆಗಲಿಲ್ಲ, ಬಟ್ ಹತ್ತುವಾಗ ಚಾಮುಂಡಿ ಬೆಟ್ಟನೇ ಇದಕ್ಕಿನ್ನ ಆರಾಮಾಗಿ ಹತ್ಬೋದು ಅಂತ ಅನಿಸ್ತು. ಫೈನಲಿ ಮೇಲೆ ಹತ್ತಿ ಬಂದು ಮುಖ ತೊಳೆದು ಮುಖ ಒರೆಸ್ಕೊಂಡು ಬ್ಲ್ಯಾಕ್ ಟೀಗೆ ಅಂತ ನೀರಿಟ್ಟೆ. ವಿತೌಟ್ ಬ್ಲ್ಯಾಕ್ ಟೀ ಬೇಕೇ ಬೇಕು. ವಿತೌಟ್ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀನ ಮಾಡಿ ಫ್ಲಾಸ್ಕ್ ಹಾಕ್ಕೊಂಡು
ಟೀ ಕುಡಿತಾ ಚೇತನ್ ಭಗತ್ ಅವ್ರದ್ದು ದಿ ಅರೇಂಜ್ಡ್ ಮರ್ಡರ್ನ ಓದೋದಕ್ಕೆ ಕಂಟಿನ್ಯೂ ಮಾಡಿದೆ. किनारों से पुकारते हैं एक धुन में. ಸ್ವಲ್ಪ ಸಪ್ಪೆ, ಸೊ ಐ ಡೂ ಲವ್ ಸಪ್ಪೆ. आओ चले हवाओं के संग, चल चले प्यार में हम. आओ चले हवाओं के संग. ಆ್ಯಕ್ಚುಲಿ ನನಗೆ ಸಡನ್ಲಿ ಏನೋ ರಿಮೆಂಬರ್ ಆಯಿತು. ಹ್ಯಾವ್ ಯು ಎವರ್ ವಂಡರ್ಡ್ ಹೌ ಫುಡ್ ಬಿಕಮ್ಸ್ ಹೂ? ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಬಟ್ ಆದರೂ ಐ ವಾಸ್ ಥಿಂಕಿಂಗ್ ಹೋಗ್ಲಿ ಬಿಡಿ. ಒಂದು 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 ಕಾಮಿಡಿ ಶೇರ್ ಮಾಡ್ತೀನಿ. ಹೀಗೆ ಒಂದಿನ ನಾವು 4-5 ಜನ ಕಾಲೇಜಿಂದ ವಾಪಸ್ ಮನೆಗೆ ಹೋಗ್ತಾ ಇದ್ವಿ, ಓಕೆನಾ. ಅದರಲ್ಲಿ ಇಬ್ಬರು ನೇಮ್ ಯಾಕೆ, ಇಬ್ಬರು ನನ್ನ ಫ್ರೆಂಡ್ಸು ಕಿತ್ತಾಡ್ಕೊಬಿಟ್ಟಿದ್ರು, ಓಕೆನಾ. ಕ್ಲಾಸಲ್ಲಿ ಕಿತ್ತಾಡ್ಕೊಂಡಿದ್ರು. ಸೊ ಅದರಲ್ಲಿ ಒಬ್ಬ ನಾರ್ಮಲಾಗಿ ಬರ್ತಿದ್ದ, ಇನ್ನೊಬ್ಬ ಫುಲ್ ಬೇಜಾರಾಗಿ ಸ್ಯಾಡಾಗಿ ಬರ್ತಿದ್ದ. ನಂಗೆ ಗೊತ್ತಿಲ್ಲ ಅವರು ಫುಲ್ ಜಗಳ ಆಡ್ಕೊಂಡು ಮಾತಾಡಿಸ್ತಿಲ್ಲ ಅಂತ. ಸುಮ್ಮನೆ ನೋಡಿದೆ, ಕೇಳಿದಾಗ ಇನ್ನೊಬ್ಬ ನಂಗೆ ಹೇಳ್ದ ಹಿಂಗೆ ಜಗಳ ಆಡ್ಕೊಂಡಿದ್ದಾರೆ, ಸೊ ಇವನು ಹೆಂಗಿದ್ದಾನೆ ಅಂತ. ಸೊ ನಾನು ಓಕೆ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದು ಕೈ ಹಾಕ್ಕೊಂಡು ಒಂದು ಕತೆ ಹೇಳ್ತೀನಿ ಕೇಳ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದಿನ ಆನೆ ಸ್ನಾನ ಮಾಡ್ತಿದ್ದಂತೆ. ಆನೆ ಸ್ನಾನ ಮಾಡ್ಬೇಕಾದ್ರೆ ಒಂದು ಇರುವೆ ಬಂದು ಆನೆನ ಆಚೆ ಬಾ ಆಚೆ ಬಾ ಆಚೆ ಬಾ ಅಂತ ಹೇಳ್ತಿದ್ದಂತೆ. ಅದಕ್ಕೆ ಆನೆ ಏನಕ್ಕೆ ಅಂತ ಕೇಳ್ತಂತೆ. ಅದಕ್ಕೆ ಇರುವೆ ಇಲ್ಲ ಫಸ್ಟ್ ಆಚೆ ಬಾ ಅಂತ ಕೂಗ್ತಂತೆ. ಮತ್ತೆ ಆನೆ ಕೇಳ್ತಂತೆ ಏನಕ್ಕೆ ಅಂತ. ಆಗ ಇರುವೆ ಹೇಳ್ತಂತೆ, ನಾನು ವಾಶ್ ಮಾಡಿಬಿಟ್ಟು ನನ್ನ ಅಂಡರ್ವೇರ್ನ ಒಣಗಾಕಿದೆ, ಬಟ್ ಯಾರೋ ಅದನ್ನ ಕದ್ಬಿಟ್ಟಿದ್ದಾರೆ, ನೀನೇನಾದ್ರು ಕದ್ದು ಅದನ್ನ ಹಾಕೊಂಡಿದ್ಯಾ ಅಂತ ಚೆಕ್ ಮಾಡಬೇಕು, ಅದಕ್ಕೆ ಆಚೆ ಬಾ ಅಂತ ಹೇಳತ್ತೆ. ಇದನ್ನ ನಾನು ಅವ್ನಿಗೆ ಹೇಳಿದೆ, ಓಕೆನಾ. ಅವನ ರಿಯಾಕ್ಷನ್ ಏನಿರ್ಬೋದು, ನಿಮಗೆ ನಗು ಬಂತು ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಹಿ ವಾಸ್ ಲೈಕ್ ಹಿಂಗೆ ಹಾಕೊಂಡಿದ್ದೀನಿ, ನಾನು ನಗ್ತಿದ್ದೀನಿ, ನಂದು ಕಾಮಿಡಿ ಹೇಳ್ಬಿಟ್ಟು ನಾನು ಹಂಗೆ ಅಂತ ಫುಲ್ ನಗ್ತಿದ್ದೀನಿ. ಅವನು ಹಿಂಗೆ ಫುಲ್ ಸ್ಯಾಡ್ ಆಗಿದ್ದಾನೆ, ಒಂಚೂರು ಖುಷಿ ಇಲ್ಲ. ಓಕೆ ಅದು ನಗು ಬರಲಿಲ್ಲ ಅಂತನಾದ್ರೂ ಅಂದ್ಕೊಳ್ಳಿ, ಅಟ್ಲೀಸ್ಟ್ ಐ ಟ್ರೈ ಟು ಮೇಕ್ ಹಿಮ್ ಲಾಫ್. ಅಟ್ಲೀಸ್ಟ್ ನಾನು ನಗ್ಸೋಕ್ಕಾದ್ರೂ ಟ್ರೈ ಮಾಡಿದ್ದೀನಿ ಅಂತ ಆದರೂ ಖುಷಿಯಾಗಿರ್ಬೇಕು ತಾನೆ. ನಾನು ನಗು ಬರಲಿಲ್ವಾ? ಅಲ್ಲ, ಅಷ್ಟು ಚೆನ್ನಾಗಿರೋ ಜೋಕ್ ಹೇಳಿದ್ದೀನಿ, ಒಂಚೂರಾದರೂ ನಗು ಬರ್ದ. ಸೊ ಅವ್ನು ನಗಲಿಲ್ಲ, ಇನ್ನೇನು ಮಾಡೋದು. ಓಕೆ ಹಂಗೂ ಯೋಚನೆ ಮಾಡಿದೆ ಇನ್ನೊಂದು ಕತೆ ಹೇಳೋಣ ಅಂತ, ಬಟ್ ಯಾವುದೂ ಫ್ಲ್ಯಾಶ್ ಆಗಲಿಲ್ಲ. ಸೊ ನಡ್ಕೊಂಡು ಹೋದೆ ಮನೆಗೆ. ಒಂದು ಯೂನಿಕ್ ವೇಯಲ್ಲಿ ನೈಟ್ಗೆ ಅನ್ನ ಮಾಡಿ, ಪಾತ್ರೆ ತೊಳೆದು, ರಸಂ ಮಾಡಿ ಊಟ ಮಾಡೋದಿಕ್ಕೆ ಕೂತೆ. ಆಬ್ವಿಯಸ್ಲಿ ಇಟ್ ವಾಸ್ ಗುಡ್. ನಾನು ಮಾಡಿದಲ್ವಾ, ಚೆನ್ನಾಗಿರಲೇಬೇಕು. ಅದಾದಮೇಲೆ ತಿಂದಿದ್ದ ತಟ್ಟೆ ತೊಳೆದು ನಮ್ಮ ರೊಲೆಕ್ಸ್ಗೆ ಊಟ ಹಾಕಿ, ನೀರು ಕೊಟ್ಟು ಗೂಡ್ಗೆ ಹಾಕಿ, ಮತ್ತೆ ಸ್ವಲ್ಪ ಹೊತ್ತು ಬುಕ್ ಓದಿ ಮಲ್ಕೊಂಡೆ. ಇದು ಬರೀ ಫಸ್ಟ್ ದಿನ ಮುಗ್ದಿದೆ ಅಷ್ಟೇ. ಡೇ 2 ಅಲ್ಲಿ ಇನ್ನೂ ತುಂಬ ಮಜಾ ಇದೆ. ವರ್ಡ್ಸ್ ಕಾಸ್ಟ್ಲಿಯೆಸ್ಟ್ ಕಾಫಿ ಬೀಜ ನಮಗೆ ಕಾಡಲ್ಲಿ ಹೇಗೆ ಸಿಕ್ತು, ಹಾಗೂ ಇನ್ನೂ ತುಂಬ ಇದೆ ಆ ವಿಡಿಯೋದಲ್ಲಿ. ಮಿಸ್ ಮಾಡದೆ ಆ ವಿಡಿಯೋನು ನೋಡಿ. ಲಿಂಕ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಓಕೆ, ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾಗೂ ಲವ್ ಯು ಆಲ್ ಆ್ಯಂಡ್ ಬಾಯ್.